ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮುಲ್ಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮುಲ್ಲಂಗಿ ಸಾಂಬಾರಿಗೆ ಬೇಕಾಗಿರೋವಂಥ ಪದಾರ್ಥಗಳು: ಇಲ್ಲಿ ಬೇಳೆನ ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಇದು 200 ಗ್ರಾಮ್ ತೊಗೊಂಡಿದ್ದೀನಿ. ನಾನು 2-3 ಸತಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆನೇ. ಹಾಗೆಯೇ ಒಂದು ದೊಡ್ಡ ಮುಲ್ಲಂಗಿನ ಸಿಪ್ಪೆ ಬಿಡಿಸಿ ದೊಡ್ಡದಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡದಾಗಿ. 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ, ಕರಿಬೇವು, ಜೀರಿಗೆ, ಮತ್ತು ಸಾಸಿವೆ, ಅರಿಶಿನ, ಬೆಲ್ಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ಉಪ್ಪು, ಸಾಂಬಾರು ಪುಡಿ, ಶಕ್ತಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು 2.5 ಟೇಬಲ್ ಸ್ಪೂನು. ಫಸ್ಟ್ ಇಲ್ಲಿ ನಾವು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅದು ಬೇಳೆನ ಎಲ್ಲ ಕುಕ್ಕರ್ಗೆ ಹಾಕ್ಕೋಬೇಕು. ಇದ್ರ ಜೊತೆಗೆ ಈಗ ಟೊಮೆಟೊನೂ ಹಾಕ್ಕೋಬೇಕು, ಕಟ್ ಮಾಡಿ ಇಟ್ಕೊಂಡಿದ್ದು. ನಾನು ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. ಫಾರಮ್ ಟೊಮೆಟೊ ಹಾಕ್ಕೊಂಡಿದ್ದೀನಿ, ನಾಟಿ ಟೊಮೆಟೊ ಸಿಕ್ಕಿಲ್ಲ. ನಾಟಿ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಹುಳಿ ಬರುತ್ತೆ ಸಾಂಬಾರು. ನಾನಿಲ್ಲಿ ಫಾರಮ್ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಅದ್ರ ಜೊತೆಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಬೇಳೆ ಒಂಥರ ಬಿಡಿಯಾಗಿ ಬರುತ್ತೆ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಮತ್ತು ಕುಕ್ಕರು ನಿಮಗೆ ಕ್ಲೀನಾಗೇ ಇರುತ್ತೆ ಎಣ್ಣೆ ಹಾಕೋದ್ರಿಂದ. ಈ ಟ್ರಿಕ್ಸ್ ಯೂಸ್ ಮಾಡಿ ಯಾವಾಗ್ಲೂ, ಇಲ್ಲಾಂದರೆ ಕುಕ್ಕರ್ ಫುಲ್ಲೂ ಬೇಳೆ ಅಂಟ್ಕೊಂಡಂಗೆ ಇರುತ್ತೆ. ಮತ್ತು ಉಪ್ಪು ಹಾಕ್ಕೋಬೇಕು ಸ್ವಲ್ಪ. ಯಾವ ಕಪ್ಪಲ್ಲಿ ಬೇಳೆ ನೆನೆಸಿದ್ನೋ ಅದರಲ್ಲೇ 2 ಕಪ್ಪು ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಕೆ ಹೋಗಬಾರ್ದು, ತುಂಬ ನೀರಾಗ್ಬಿಡುತ್ತೆ. ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಕುಕ್ಕರಲ್ಲಿ 1 ವಿಷಿಲ್ ಕೂಗಿಸ್ಕೋಬೇಕು. 2 ವಿಷಿಲ್ ಕೂಗಿಸ್ಕೊಂಡ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಬೇಳೆ. ಈ ಥರ ಬೇಯಿಸ್ಕೊಂಡಾಗ ನಿಮಗೆ ಸ್ವಲ್ಪ ಬೇಳೆ ಆಗಿ ಇರುತ್ತೆ, ಅದು ಚೆನ್ನಾಗಿರುತ್ತೆ ಸಾಂಬಾರು ಮಾಡ್ಕೊಂಡಾಗ. ಈಗ ನೋಡಿ, ನೀರು ಹಾಕಿ ಕುಕ್ಕರ್ನ 1 ವಿಷಿಲ್ ಕೂಗಿಸ್ಕೊಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನು. ಇದು ಸಿಂಪಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್, ಯಾವಾಗ ಬೇಕಾದರೂ. ಇದು ಚೆನ್ನಾಗೂ ಇರುತ್ತೆ, ರುಚಿಯಾಗಿರುತ್ತೆ ಸಾಂಬಾರು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮತ್ತು ಇಡ್ಲಿಗೂ ಚೆನ್ನಾಗಿರುತ್ತೆ, ಮತ್ತು ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಕೊಳ್ಳೋವಂಥ ಮೆಥಡ್ ಇದು. ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಟ್ಟು 1 ಕೂಗಿಸ್ಕೋಬೇಕು. ಇದು ವಿಷಿಲ್ ಬರೋಷ್ಟರಲ್ಲಿ ಈ ಕಡೆ ಒಂದು ಫ್ಲೇಮಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈ ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನಾನು. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದ ತಕ್ಷಣ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಇದಾದಮೇಲೆ ಅದಾದಮೇಲೆ ಜೀರಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನು. ಅದಾದಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದೊಂದೇ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಬೇಕು. ಇದರ ಜೊತೆನೇ ನಾನು ಮುಲ್ಲಂಗಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕುಕ್ಕರ್ಗೆ ಈರುಳ್ಳಿ ಹಾಕಿ ಬೇಯಿಸ್ಕೊಳ್ತಾರೆ, ಮತ್ತು ಮುಲ್ಲಂಗಿನೂ ಬೇಯಿಸ್ಕೋಬೋದು. ಆದರೆ ಮುಲ್ಲಂಗಿ ಒಂದೊಂದ್ಸತಿ ತುಂಬ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನಾನು ಈ ಥರ ನನ್ನ ಸ್ಟೈಲಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಮತ್ತು ಇದು ಬಂದುಬಿಟ್ಟು ಟೊಮೆಟೊ ಬದಲು ಹುಣಸೆಹಣ್ಣು ಯೂಸ್ ಮಾಡ್ಬೋದು. ನಾನು ಹುಣಸೆಹಣ್ಣು ಅಷ್ಟೊಂದಾಗಿ ಯೂಸ್ ಮಾಡಲ್ಲ. ನೀವು ಬೇಕಾದರೆ ಹುಣಸೆಹಣ್ಣ ಯೂಸ್ ಮಾಡ್ಬೋದು. ಹುಣಸೆಹಣ್ಣ ನೆನೆಸ್ಬಿಟ್ಟು ಕಿವುಚ್ಕೊಂಡು ಅದರ ರಸನ ಯೂಸ್ ಮಾಡಿದ್ರೆ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನಾನು 3/4 ಕಪ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ಫ್ರೈ ಆಗಿದೆ ಮುಲ್ಲಂಗಿ ಮತ್ತು ಈರುಳ್ಳಿ ಎಲ್ಲನೂ. ಇದಕ್ಕೇನೆ ಸಾಂಬಾರು ಪೌಡರು ತೊಗೊಂಡಿದ್ವಲ್ಲ ಆಗಲೇ 1 ಚಮಚ ಅಚ್ಕಾರದ ಪುಡಿ ಹಾಕ್ತಾ ಇದ್ದೀನಿ. ಅದಾದಮೇಲೆ ಇದು ಸಾಂಬಾರು ಪುಡಿ, ಸಾರಿನ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಎಲ್ಲ ಕಲಿಸ್ಕೊಳ್ಳಿ. ಇದ್ರ ಜೊತೆಗೇನೆ ಈಗ ಬೆಲ್ಲನೂ ಹಾಕ್ಕೊಡೋಣ.
ಬೆಲ್ಲನೂ ಹಾಕ್ತಾ ಇದ್ದೀನಿ. ನಾನಿವತ್ತು ಶಕ್ತಿ ಸಾಂಬಾರ್ ಪೌಡರ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ನಿಮ್ಮ ಮನೇಲಿರುವಂಥ ಪೌಡರ್ನ ಯೂಸ್ ಮಾಡಿ ಮಾಡ್ಬೋದು. ಈಗ ಇದು 3ರಿಂದ 4 ನಿಮಿಷದೊಳಗಡೆ ಮುಲ್ಲಂಗಿ ಬೆಂದೋಗುತ್ತೆ. ಒಂದು ಪ್ಲೇಟ್ ಇಟ್ಟು ಮುಚ್ಚಿಟ್ಬಿಡೋಣ. ನೋಡಿ ಫ್ರೆಂಡ್ಸ್, ಬೇಳೆ ಬೆಂದಿದೆ. ಇದನ್ನು ಈಗ ಆಗಲೇ ಮುಲ್ಲಂಗಿ ಎಲ್ಲ ಒಗ್ಗರಣೆ ಹಾಕ್ಕೊಂಡ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋದು. ನಾನಿವತ್ತು ಮಾಡ್ತಾ ಇರೋ ಸಾಂಬಾರು 5ರಿಂದ 6 ಜನಕ್ಕಾಗುತ್ತೆ. ಈಗ ಇದು ಒಂದು 5 ನಿಮಿಷ ಕುದಿ ಬರಲಿ. ಅದಾದಮೇಲೆ ಸಾಂಬಾರು ಆಗಿದೆ ಅಂತ ಅರ್ಥ. ಇವಾಗಲೇ ಸ್ವಲ್ಪ ಉಪ್ಪಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಉಪ್ಪೇನಾದ್ರು ಕಮ್ಮಿ ಇದ್ದರೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ. ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಟೇಸ್ಟಿಯಾಗಿರೋಂಥ ಮುಲ್ಲಂಗಿ ಸಾಂಬಾರು ರೆಡಿಯಾಗಿದೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ಹೀಗೇ ಒಳ್ಳೊಳ್ಳೆ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಹತ್ರ ಒಂದು ಹಳೆ ಚೂಡಿದಾರ್ ಇತ್ತು. ಅದಕ್ಕೆ ಫ್ರಂಟಲ್ಲಿ ಇದನ್ನು ಕೊಟ್ಟಿದ್ರು, ಡಾಲರ್ ಟೈಪು. ಬಟ್ ಅದು ಚೂಡಿದಾರ್ ಬಂದು ಹಳೇದಾಗೋಯ್ತು. ಸರಿ, ಇದನ್ನ ಇಟ್ಕೊಂಡು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಒಂದು ಐಡಿಯಾ ಉಳಿದಿದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ಬೇಕಾಗಿರೋವಂಥದ್ದು ಸೂಜಿ ಮತ್ತು ದಾರ, ಕಟರ್ ತೊಗೊಂಡಿದ್ದೀನಿ, ಮತ್ತು ನನ್ನ ಹತ್ರ ಸ್ವಲ್ಪ ಬೀಡ್ಸ್ ಇತ್ತು, ಮತ್ತು ಉಲ್ಲನ್ ಥ್ರೆಡ್ಡು, ಆಗಲೇ ಹೇಳಿದ್ನಲ್ಲ ಆ ಡಾಲರ್ ಇಟ್ಕೊಂಡಿದ್ದೀನಿ. ಮತ್ತು ಇದು ಬ್ಲ್ಯಾಕ್ ಬೀಡ್ಸು ನನ್ನ ಹತ್ರ ಇರಲಿಲ್ಲ. ನಾನೇನು ಮಾಡಿದೆ ಅಂದರೆ ಅದೇ ಬೀಡ್ಸ್ಗೆ ಬ್ಲ್ಯಾಕ್ ಕಲರ್ ನೇಲ್ ಪಾಲಿಶ್ ತೊಗೊಂಡು ಪೇಂಟ್ ಥರ ಮಾಡಿದ್ದೀನಿ. ಇದು ಬ್ಲ್ಯಾಕ್ ಕಲರ್ ಬೀಡ್ಸು. ಬನ್ನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಈ ಸೂಜಿಗೆ ದಾರನ ಹಾಕ್ಕೊಂಡಿದ್ದೀನಿ, ಅದೇ ಉಲ್ಲನ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಈಗ ನೆಕ್ ಪೀಸ್ ಮಾಡ್ತಾಯಿದ್ದೀನಿ, ಇದನ್ನು ಯೂಸ್ ಮಾಡ್ಕೊಂಡು ನಾನು. ನೋಡಿ, ಈಗ ನನ್ನ ಹತ್ರ ಇರೋ ಬೀಡ್ಸ್ನ ಒಂದೊಂದಾಗಿ ಪೋಣಿಸ್ಕೊಳ್ತಾ ಇದ್ದೀನಿ. ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್, ಇದೇನು ಭಾಳ ಸುಲಭ. ನೋಡಿ ಫ್ರೆಂಡ್ಸ್, ಒಂದು ಕಡೆ ಈ ಥರ ಪೋಣಿಸ್ಕೊಂಡಿದ್ದೀನಿ, ಈ ಕಡೆನೂ ಅದೇ ಥರ ಪೋಣಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿಯಾಗಿದೆ. ಹಳೆ ಡಾಲರ್ ಯೂಸ್ ಮಾಡ್ಕೊಂಡು ನಾನು ಈ ಥರ ಒಂದು ನೆಕ್ ಪೀಸ್ ರೆಡಿ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.